ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಎಪಿಸೋಡ್ ಬಂದು ಗೌರಿ ಕಲ್ಯಾಣ. ಗೌರಿ ಕಲ್ಯಾಣದಲ್ಲಿ ಗೌರಿಗೆ ಹೇಗೆ ಅವಳು ಗಂಡ ಟಾರ್ಚರ್ ಕೊಡ್ತಾನೆ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಬೋದು. ಅವ್ರ ಅತ್ತೆ ಮತ್ತು ಅವ್ರ ಮಾವ ಕೂತು ಮಾತಾಡ್ಕೊಳ್ತಾ ಇರ್ತಾರೆ ಒಂದು ಕಡೆ. ಆದರೆ ಅವಳು ಗಂಡ ಅವಳನ್ನು ವಾಪಸ್ ಮನೆಗೆ ಕಳಿಸ್ಬೇಕು, ಅವಳೇ ಬೇಜಾರಾಗಿ ಹೋಗಬೇಕು ಅನ್ನೋದು ಅವನ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವನು ಹೇಗೆ ಅವಳಿಗೆ ಕಿರುಕುಳ ಕೊಡ್ತಾನೆ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಬೋದು. ಹೇಗೆ ಅಂತ ಅಂದರೆ ನೋಡಿ, ಅವನು ಸುಮ್ಮನೆ ಮಲಗಿರ್ತಾನೆ, ಆದರೆ ಅಲ್ಲಿ ಒಂದು ಯೋಚನೆ ಮಾಡ್ತಾನೆ, ಇವಳಿಗೆ ಏನಾದರೂ ಹಿಂಸೆ ಕೊಟ್ಬಿಟ್ಟು ಇವಳನ್ನು ಆಚೆ ಕಳಿಸ್ಬೇಕು ಅನ್ನೋದು ಅವನ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವಳು ಅದು ಗೊತ್ತಿರಲ್ಲ ಪಾಪ, ಅವಳ ಪಾಡಿಗೆ ಅವಳು ಮಲಗಿರ್ತಾಳೆ. ಇವನು ಅದನ್ನು ಕಾಯ್ಕೊಂಡಿದ್ದು ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂದ್ಕೊಂಡು ಇವನು ಕಾಲಿಗೆ ಚಾರ್ಜರ್ ವೈರಿಂದ ಸುಮ್ಮನೆ ಗುಳುಗುಳು ಅಂತ ಮಾಡ್ತಾನೆ. ಆವಾಗ ಅವಳು ಎದ್ದುಬಿಟ್ಟು ಹಾವು ಹಾವು ಅಂತ ಕಿರ್ಚೋ ರೀತಿ ಇವನು ಅವಳಿಗೆ ಟಾರ್ಚರ್ ಕೊಡ್ತಾನೆ. ಆದರೆ ಅವಳು ಇವನೇ ಮಾಡಿರೋದು, ಗಂಡನೇ ಮಾಡಿದ್ದು ಅಂತ ಗೊತ್ತಾಗುತ್ತೆ ಅವಳಿಗೆ. ಹಾಗಾಗಿ ಅವಳು ಅದ್ರ ಬಗ್ಗೆ ಅಷ್ಟು ಚಿಂತೆ ಮಾಡೋಕ್ಕೆ ಹೋಗಲ್ಲ. ಇವನು ಯೋಚನೆ ಮಾಡ್ತಿರ್ತಾನೆ, ಇವಾಗ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಮಲಗಿದ್ದಾಗ ಅವಳನ್ನು ಮಲಗೋಕ್ಕೂ ಬಿಡದ ಹಾಗೆ ಇವನು ಏನಾದರೂ ಒಂದು ಕಿರುಕುಳ ಕೊಡಬೇಕು ಅಂತ ಯೋಚನೆ ನೋಡಿ ಒಂದು. ಇವಾಗ ಅವನೇನು ಮಾಡ್ತಾನೆ ನೋಡಿ, ಅವಳ ಪಾಡಿಗೆ ಅವಳು ತಿರ್ಕೊಂಡು ಮಲ್ಕೊಂಡ್ಲಲ್ಲ ಅಂತ ಹೇಳ್ಬಿಟ್ಟು ಇವಳು ನಿದ್ರೆನ ಹಾಳು ಮಾಡಬೇಕು, ಇವಳು ನೆಮ್ಮದಿಯಾಗಿ ನಿದ್ರೆ ಮಾಡಬಾರ್ದು ಅನ್ನೋದೇ ಅವನದಾಗಿರುತ್ತೆ. ಹಾಗಾಗಿ ಅವನು ಚಾರ್ಜರ್ ಇದನ್ನು ವೈರ್ ತೊಗೊಂಡ್ಬಿಟ್ಟು ಅವಳು ಕಾಲಿಗೆ ಗುಳುಗುಳು ಅನ್ನಿಸ್ತಾನೆ. ಅವಳು ಅದನ್ನು ನೋಡಿಬಿಟ್ಟು ಹಾವು ಅಂತ ಕಿರ್ತಾಳೆ ಅಲ್ವಾ. ಆವಾಗ ಏನು ಮಾಡ್ತಾಳೆ, ಅವಳೊಂದು ಉಪಾಯ ಮಾಡ್ತಾಳೆ. ಅವಳು ಫುಲ್ಲು ಬೆಡ್ಶೀಟನ್ನು ತಲೆ ಮೇಲೆ ಒತ್ಕೊಂಡು ಮಲ್ಕೊಂಡು ಏನು ಮಾಡ್ತಾಳೆ ಅಂದರೆ ಕಣ್ಣು ರೆಪ್ಪೆಗಳನ್ನು ಮೇಲ್ ಮಾಡ್ಕೊಂಡ್ಬಿಟ್ಟು ದೇವದ ಥರ ಮಾಡಿಕೊಂಡು ಎದ್ದಿಸೋಕ್ಕೆ ಅಂತ ನೋಡ್ತಾಳೆ. ಆವಾಗ ಅವನೇನು ಎದ್ರಲ್ಲ, ಆದರೆ ಎದ್ರೋ ರೀತಿ ಆ್ಯಕ್ಟಿಂಗ್ ಮಾಡ್ತಾನೆ ಅಷ್ಟೇ. ಇವಳು ಆ ಥರ ಮಾಡಿ ಎದುರಿಸ್ಬೇಕು ಅಂದ್ಕೊಂಡು ಇವಳು ಇಂಟೆನ್ಷನ್ ಆಗಿರುತ್ತೆ, ಆದರೆ ಅವನು ಎದ್ರಲ್ಲ. ಈ ರೀತಿ ಕಣ್ಣು ಮಾಡ್ಕೊಂಡಿರ್ತಾಳೆ. ಆಮೇಲೆ ಅವಳ ಮೈದ ಇರ್ತಾನೆ ಅಲ್ವಾ, ಅವನು ಲವ್ ಮಾಡ್ತಿರೋದು ಇವನ ತಂಗಿ ಜೊತೆ ಹೋಗಿರಿ ಅವನ್ನೆಲ್ಲ ಇದು ಮಾಡ್ಕೊಂಡು ಬಂದಿರ್ತಾನೆ ಅಲ್ವಾ. ಆದರೆ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿರೋ ಅಂಥವನು ಇವನು. ಆದರೆ ಅವಳು ಅದ್ರ ಬಗ್ಗೆ ಇನ್ನೊಬ್ಳು ಹುಡುಗಿನ ಅಫೇರ್ ಇಟ್ಕೊಂಡಿದ್ದಾನೆ, ನಮ್ಮ ಅಕ್ಕ ಜೊತೆ ಓಡಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಅವಳು ಅವ್ರ ಮೈದನ ಜೊತೆ ಸೇರಿಕೊಂಡು ಇದೆಲ್ಲ ಸ್ಕೆಚ್ ಮಾಡಿಕೊಂಡು ಅವಳು ಬಂದು ಮನೆ ಹತ್ರ ಗಲಾಟೆ ಮಾಡುವಾಗ ಇವಳು ಹೋಗಿ ಫೋಟೋ ತೆಕ್ಕೊಂಡು ಇದು ಮಾಡ್ತಾಳೆ. ಇವನು ಎದುರೋ ರೀತಿ ನಾಟಕ ಆಡ್ತಿರ್ತಾನೆ ಗಂಡ. ನೋಡಿ ಇಲ್ಲಿ ಏನೋ ದೆವ್ವ ಅಂದ್ಕೊಂಡು ಎದುರೋ ರೀತಿ ಸುಮ್ಮನೆ ನಾಟಕ ಆಡ್ತಾನೆ, ಆದರೆ ಇದಕ್ಕೆಲ್ಲ ಡೋಂಟ್ ಕೇರ್ ಅಂತ ಹೇಳ್ತಾನೆ. ಆವಾಗ ಅವಳು ಗೌರಿ ಏನು ಮಾಡ್ತಾಳೆ, ಹೌದು ನಾನು ಸುಮ್ಮನೆ ಹೀಗೆ ಮಾಡಿದ್ದು ಅಂತ ಕೂಡ ಹೇಳ್ತಾಳೆ. ಹೇಳಿದ್ರೂ ಇವನು ಬೈಕೊತಾನೆ, ಅದೂ ಸುಮ್ಮನೆ ಇರಲ್ಲ, ಬೈಕೋತಾನೆ. ಇಲ್ಲಿ ಇವನು ಲವ್ ಮಾಡ್ತಿರೋ ಹುಡುಗಿಗೆ ಮೋಸ ಮಾಡ್ತಾನೆ, ಅವಳ ಅಕ್ಕಂಗೂ ಮೋಸ ಮಾಡ್ತಾನೆ, ಪ್ರತಿಯೊಬ್ಬರಿಗೂ ಇವನು ಫ್ರಾಡಾಗಿ ನಡ್ಕೊಳ್ತಾ ಇರ್ತಾನೆ. ಇದನ್ನು ನೋಡೋಕ್ಕೆ ಇವಳಿಗೆ ಗೌರಿಗೆ ಹಿಂಸೆ ಆಗುತ್ತೆ. ಗೌರಿ ಮೈದಾ ಇಬ್ಬರು ಸೇರಿಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವಳಿಗೆ ಅಲ್ಲಿ ಹೇಳ್ತಾನೆ, ನಿನ್ನನ್ನು ಇಷ್ಟನೇ ಪಟ್ಟಿಲ್ಲ, ನೀನು ಯಾರು ಅಂತಲೇ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವಳ ಲವರ್ಗೆ. ಅವಳು ಅದನ್ನು ಕೇಳಿಸ್ಕೊಂಡು ನನಗೆ ನೀನು ಇಷ್ಟನೇ ಇಲ್ಲ ಅಂದ್ಕೊಂಡು ಹೇಳ್ಬಿಟ್ಟು ಖಡಾಖಂಡಿತವಾಗಿ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಆವಾಗ ಇವರಿಬ್ಬರು ಹೋಗ್ಬಿಟ್ಟು, ನೀನು ನಿಜವಾಗ್ಲೂ ಅವನನ್ನು ಲವ್ ಮಾಡ್ತಿದ್ಯಾ ಅಥವಾ ಏನು ನಿಮ್ಮದು ಉದ್ದೇಶ ಅಂತ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಹೌದು ನಾವು ಲವ್ ಮಾಡ್ತಾಯಿದ್ದಿದ್ದು ನಿಜ ಅಂತೇಳಿ. ಇಲ್ಲಿ ಬಂದುಬಿಟ್ಟು ಈ ಗೌರಿ ಅಮ್ಮ ಗೌರಿ ಅಕ್ಕಂಗೆ ಮದುವೆ ಮಾಡೋಕ್ಕೆ ಡಾಕ್ಟ್ರ್ ಹುಡ್ಗನ ನೋಡಿರ್ತಾರೆ. ಡಾಕ್ಟ್ರ್ ಹುಡ್ಗ ಬಂದು ಒಪ್ಕೊಂಡು ಹೋಗಿರ್ತಾನೆ. ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಅವಳ ಅಕ್ಕನ
ಮೋನಿಕನ ಮದುವೆ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರ್ ಹುಡುಗ ಒಪ್ಕೊಂಡು ಹೋಗಿರ್ತಾನೆ. ಆದರೆ ಇವಳು ಮೋನಿಕಾ ಒಪ್ತಾ ಇರಲ್ಲ. ಆವಾಗ ಏನು ಮಾಡ್ತಾಳೆ ಅಂದರೆ ಅವರಮ್ಮ ಬಂದು ಬಾಯಿಗೆ ಬಂದಂಗೆ ಬೈತಾಳೆ. ನೀನು ಒಪ್ಕೊಂಡು ಮದುವೆ ಆದರೆ ಸರಿ, ಮದುವೆ ಆಗಿಲ್ಲ ಅಂದರೆ ನಾನು ಮನುಷ್ಯಳಾಗಿರೋಲ್ಲ, ನನಗೆ ಸಿಟ್ಟು ಬಂದರೆ ನನಗೆ ಕೋಪ ಬಂದರೆ ನಾನು ತಡ್ಕೊಳ್ಳೋದಿಲ್ಲ ಅಂತ ಬೈತಾಳೆ. ಆವಾಗ ಅವಳ ತಂಗಿನೂ ಬಂದುಬಿಟ್ಟು ಮೇಕಪ್ ಸ್ವಲ್ಪ ಕಡಿಮೆ ಮಾಡ್ಕೊ, ಮೇಕಪ್ ಎಲ್ಲ ತೊಳ್ಕೊಂಡು ಬಾ, ಅವ್ರು ನೋಡಿಬಿಟ್ಟು ಎದುರೋಡು ಹೋಗ್ಬಿಡ್ತಾರೆ ಹುಡುಗನ ಕಡೆಯವರು ಅಂತೆಲ್ಲ ಹೇಳ್ತಾಳೆ. ಆದರೆ ನನಗಿಷ್ಟ ಇಲ್ಲ ಅಂದರೆ ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅಂತೇಳ್ಬಿಟ್ಟು ಅವಳು ಮೋನಿಕಾ ಸಿಟ್ಕೊತಾಳೆ. ಆವಾಗ ಅವ್ರ ಅಮ್ಮನೂ ಕೂಡ ಬೈದು ತಂಗಿನೂ ಬೈದು ಇಬ್ಬರೂ ಬಾಮ್ಮ ಅವಳು ರೆಡಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇವಳು ನಾನು ಎಷ್ಟು ಹೇಳಿದ್ರು ಕೇಳಲ್ವಲ್ಲ ಇವರು ಅಂತೇಳ್ಬಿಟ್ಟು ಸಿಟ್ಕೊತಾಳೆ. ಅವರಮ್ಮ ಚೆನ್ನಾಗಿ ಆವಾಜ್ ಹಾಕಿ ಒಳಗೆ ಹೋಗ್ತಾಳೆ. ಆಮೇಲೆ ಅವರು ನಾಳಿನ ಎಪಿಸೋಡಲ್ಲಿ ಮತ್ತೆ ಮುಂದುವರಿದ ಭಾಗನ ತೋರಿಸೋಣಂತೆ. ಇದು ಇಲ್ಲಿವರೆಗೆ ನಡೆದಂಥ ವಿಷಯ. ಇವನು ಮಾತ್ರ ಖಂಡಿತವಾಗೂ ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ನಿನ್ನ ಅಂತ ಹೇಳಿಬಿಟ್ಟು ಟೀಸ್ ಮಾಡಿ ಹೊರಟೋಗ್ತಾನೆ. ಅದು ಕೂಡ ಅವಳಿಗೆ ತುಂಬಾ ಬೇಜಾರಾಗೋವಂಥ ವಿಷಯ. ನಮ್ಮ ಅಕ್ಕಂಗೂ ಮೋಸ ಮಾಡ್ತಾನೆ, ಇಲ್ಲಿ ಇವಳಿಗೂ ಮೋಸ ಮಾಡ್ತಾನೆ, ಇವನೆಂಥ ಫ್ರಾಡು ಅಂದ್ಕೊಂಡು ಇಬ್ಬರು ಮಾತಾಡಿಕೊಂಡು ಈ ಪ್ರೂಫ್ ಇಲ್ದಲ್ಲೇ ಹೋದರೆ ಗಂಡ ನಂಬಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ಜೊತೆ ಬರ್ತೀನಿ. ನಮಸ್ಕಾರ.